ನಮಸ್ಕಾರ, ನಾನು ನಿತೇಶ್ರೀ ಮಾತಾಡ್ತಾ ಇರೋದು. ನಾನು ಬಂದು ಮಂಡ್ಯ ಡಿಸ್ಟಿಕ್ KR ಪೇಟೆ ತಾಲೂಕು ಮೊಸಲಿಕೊಪ್ಲು ಗ್ರಾಮದವಳು. ಅಪ್ಪ ಆಟೋ ಡ್ರೈವರು, ಅಮ್ಮ ಹೌಸ್ ವೈಫ್ ಆಗಿ ಇದ್ದಾರೆ. ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ದೊಡ್ಡ ಕನಸು, ಹಾಗೆ ನನಗೂ ಕೂಡ ಅಲ್ಲಿ ಹೋಗಿ ಸಾಧನೆ ಮಾಡೋವಂಥದ್ದು ತುಂಬಾ ಇದೆ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಅದು ಇಂಟೆನ್ಷನಲಿ ಮಾಡಿರಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಆ ಸಾಂಗ್ ಆಡಿದ್ದೆ ಅಷ್ಟೇ ಹೊರತು ಆ ಸಾಂಗ್ಗೆ ಅವಮಾನ ಮಾಡಬೇಕು ಅಂತ ಅಲ್ಲ. ಅದು ಗೊತ್ತಿದ್ರು ಕೂಡ ತುಂಬಾ ಜನ ಬ್ಯಾಡ್ ಆಗಿ ಕಮೆಂಟ್ ಮಾಡೋದು, ಬ್ಯಾಡ್ ಆಗಿ ಟ್ರೋಲ್ ಮಾಡೋದು ಮಾಡಿದ್ರು. ಅದು ಸ್ವಲ್ಪ ನೋವಾಯಿತು. ಇಟ್ಸ್ ಓಕೆ, ಅದು ನಾನು ಮಾಡಿರೋ ತಪ್ಪು. ಆ್ಯಂಡ್ ಕಮೆಂಟಲ್ಲಿ ಏನು ದೊಡ್ಡ ಸಾಧಕಿನ ಅಂತ ಕಮೆಂಟ್ ಬಂತು. ಅದು ತುಂಬ ಲೈಕ್ ಮೋಟಿವೇಶನ್ ಆಗಿ ತಗೋಬೇಕು ಆ ವರ್ಡ್ನ ಅಂತ ನನಗೆ ಅನ್ನಿಸ್ತು. ಅದು ತಗೊಂಡ್ರು ಕೂಡ ನಮ್ಮ ಕೈಲಿ ಏನೂ ಆಗಲಿಲ್ಲ. ಅದಕ್ಕೆ ಯಾಕಂದ್ರೆ ಯಾವುದು ವೇದಿಕೆ ಸಿಕ್ಕಿರಲಿಲ್ಲ. ಈಗ ವೇದಿಕೆ ಸಿಗೋ ಚಾನ್ಸ್ ಬಂದಿದೆ. ಬಿಗ್ ಬಾಸ್ ನಮಗೋಸ್ಕರ ಅಂತಾನೆ ಈ ವೇದಿಕೆನ ನಮಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ವೇದಿಕೆ ಸಿಕ್ಕಿದ್ರೆ ನಾನೇನು ಅಂತ ಇಡೀ ಕರ್ನಾಟಕ ಜನತೆಗೆ ನಾನು ತೋರಿಸಿ ನಮ್ಮ ಅಪ್ಪ ಅಮ್ಮಂಗೆ ಒಂದು ಹೆಸರು ಬರೋ ಹಾಗೆ ಮಾಡಿ ನನ್ನನ್ನ ನಾನು ಈ ಕರ್ನಾಟಕದಲ್ಲಿ ಗುರುತಿಸ್ಕೊಂಡು ನಮ್ಮ ತಾಲೂಕಿಗೆ ನನ್ನ ಹೆಸರು ತಂದ್ಕೊಡ್ಬೇಕು ಅಂತ ಇದ್ದೀನಿ. ಆ್ಯಂಡ್ ಅಲ್ಲಿ ಹೋಗಿ ಸಾಧಿಸೋಂಥದ್ದು ತುಂಬ ಇದೆ. ನನ್ನ ಲೈಫ್ ಟರ್ನಿಂಗ್ ಪಾಯಿಂಟು ಬಿಗ್ ಬಾಸ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ನೀವು ಈ ಅವಕಾಶನ ನನಗೆ ಕೊಟ್ಟು ನನ್ನ ಲೈಫ್ ಟರ್ನ್ನ ನೀವು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ ನಿಮ್ಮಲ್ಲಿ. ಥ್ಯಾಂಕ್ ಯು.